ರಾಮಮಂದಿರ ಟ್ರಸ್ಟ್ನ ಸಿಇಒ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ಅದಕ್ಕೆ ಬಂದಿರುವ ಪ್ರತಿಕ್ರಿಯೆಯನ್ನು ನೋಡಿ ಸ್ವತಃ ರಾಮಮಂದಿರ ಟ್ರಸ್ಟೇ ಅಚ್ಚರಿಪಟ್ಟಿರುವ ಸಾಧ್ಯತೆ ಇದೆ. ರಾಮಮಂದಿರ ದೇಣಿಗೆ ಕಳ್ಳತನದ ಬಳಿಕ ಆಡಳಿತವನ್ನು ಹೆಚ್ಚು ವೃತ್ತಿಪರ ಮತ್ತು ಪಾರದರ್ಶಕಗೊಳಿಸುವ ಉದ್ದೇಶದಿಂದ ಸಿಇಒ ಹುದ್ದೆಯನ್ನು ಟ್ರಸ್ಟ್ ಸೃಷ್ಟಿಸಿದೆ. ಮಾತ್ರ ಅಲ್ಲ, ಅದಕ್ಕೆ ಅರ್ಜಿಯನ್ನು ಆಹ್ವಾನಿಸಿದೆ. ಜುಲೈ 18 ಅರ್ಜಿ ಸಲ್ಲಿಸುವುದಕ್ಕೆ ಕೊನೆಯ ದಿನಾಂಕ. ವಿಶೇಷ ಏನಂದ್ರೆ, ಈಗಾಗಲೇ 1000ಕ್ಕಿಂತಲೂ ಅಧಿಕ ಅರ್ಜಿಗಳು ಸಲ್ಲಿಕೆಯಾಗಿವೆ. ಅರ್ಜಿದಾರರಲ್ಲಿ ಮಾಜಿ ಐಎಎಸ್ ಅಧಿಕಾರಿಗಳು, ಮಾಜಿ ಐಪಿಎಸ್ ಅಧಿಕಾರಿಗಳು, ನಿವೃತ್ತ ಆರ್ಮಿ ಲೆಫ್ಟಿನೆಂಟ್ ಜನರಲ್ಗಳು, ಪತ್ರಕರ್ತರು ಇತ್ಯಾದಿ ಜನರು ಸೇರಿದ್ದಾರೆ ಅನ್ನೋದು ಈ ಸಿಇಒ ಹುದ್ದೆಯ ಮಹತ್ವವನ್ನು ಹೇಳ್ತದೆ. ಹೀಗೆ ಅರ್ಜಿ ಸಲ್ಲಿಸುವವರ ವಯಸ್ಸು 50 ರಿಂದ 70 ವರ್ಷಗಳ ಒಳಗಿರಬೇಕು ಎಂಬ ನಿಯಮವನ್ನು ಮಾಡಲಾಗಿದೆ. ಕನಿಷ್ಠ ಬ್ಯಾಚುಲರ್ ಡಿಗ್ರಿ ಹೊಂದಿರಬೇಕು. ಆಡಳಿತ ಅಥವಾ ಹಣಕಾಸು ಕ್ಷೇತ್ರದಲ್ಲಿ ಕನಿಷ್ಠ 20 ವರ್ಷಗಳ ಅನುಭವ ಇರಬೇಕು. ಹಿಂದೂ ಧರ್ಮಾನುಯಾಯಿ ಆಗಿರಬೇಕು ಅಥವಾ ರಾಮಭಕ್ತರಾಗಿರಬೇಕು. ಸೇವೆಯಲ್ಲಿರುವ ಐಎಎಸ್ ಅಧಿಕಾರಿಗಳಿಗೆ ಅವಕಾಶ ಇಲ್ಲ. ಮಾಜಿ ಅಧಿಕಾರಿಗಳು ಮತ್ತು ನಿವೃತ್ತರಿಗೆ ಆದ್ಯತೆ ನೀಡಲಾಗುವುದು. ದೇವಾಲಯ ಆಡಳಿತದ ಅನುಭವಕ್ಕೆ ಆದ್ಯತೆ ಇದೆ. ಈ ಎಲ್ಲ ನಿಯಮಗಳಿಗೆ ಒಪ್ಪುವವರು ಅರ್ಜಿ ಸಲ್ಲಿಸಬೇಕಾಗಿದೆ. ವಿಶೇಷ ಏನಂದ್ರೆ, ಈ ಅಧಿಸೂಚನೆ ಬಿಡುಗಡೆಯಾದ ಕೆಲವೇ ಗಂಟೆಗಳಲ್ಲಿ 500ಕ್ಕಿಂತಲೂ ಹೆಚ್ಚು ಅರ್ಜಿಗಳು ಸಲ್ಲಿಕೆಯಾಗಿವೆ. 3 ಸದಸ್ಯರ ಆಯ್ಕೆ ಸಮಿತಿಯನ್ನು ರಚಿಸಲಾಗಿದೆ. ಇವರು ಅರ್ಜಿಗಳನ್ನು ಪರಿಶೀಲಿಸಿ ಸಂದರ್ಶನ ಮತ್ತು ಶಿಫಾರಸು ಮಾಡುವ ಕೆಲಸವನ್ನ ಮಾಡ್ತಾರೆ. ಈ ಸಮಿತಿಯಲ್ಲಿ ನಿವೃತ್ತ ನ್ಯಾಯಮೂರ್ತಿ ಪ್ರಮೋದ್ ಕೊಹ್ಲಿ, ನಿವೃತ್ತ ಲೆಫ್ಟಿನೆಂಟ್ ಜನರಲ್ ವಿಷ್ಣುಕಾಂತ್ ಚತುರ್ವೇದಿ ಮತ್ತು ಶ್ರೀ ಸಾಯಿಬಾಬಾ ಸಂಸ್ಥಾನ ಟ್ರಸ್ಟ್ನ ಮಾಜಿ ಅಧ್ಯಕ್ಷ ಸುರೇಶ್ ಹವಾರೆ ಇದ್ದಾರೆ. ಅರ್ಜಿಗಳನ್ನು ಈ ಸಮಿತಿಯು ಪರಿಶೀಲಿಸುತ್ತದೆ ಮತ್ತು ಅಭ್ಯರ್ಥಿಗಳ ಶಾರ್ಟ್ ಲಿಸ್ಟ್ ಮಾಡುತ್ತದೆ. ಶಾರ್ಟ್ ಲಿಸ್ಟ್ ಆದ ಅಭ್ಯರ್ಥಿಗಳಿಗೆ ಸಂದರ್ಶನ ನಡೆಯಲಿದೆ. ಸಮಿತಿಯು 3 ಉತ್ತಮ ಅಭ್ಯರ್ಥಿಗಳ ಹೆಸರನ್ನ ಟ್ರಸ್ಟ್ಗೆ ಶಿಫಾರಸು ಮಾಡುತ್ತದೆ. ಅಂತಿಮ ನಿರ್ಧಾರವನ್ನು ಟ್ರಸ್ಟ್ ಕೈಗೊಳ್ಳುತ್ತದೆ. ಆಯ್ಕೆಯಾದ ಸಿಇಒ ಅವರ ಆರಂಭದ ಅವಧಿ 3 ವರ್ಷಗಳು. ಇವರ ಕೆಲಸವನ್ನು ನೋಡಿಕೊಂಡು ಮುಂದೆ ಅವಧಿಯನ್ನು ವಿಸ್ತರಿಸುವ ಸಾಧ್ಯತೆಯೂ ಇದೆ. ಆಯ್ಕೆಯಾದವರು ಅಯೋಧ್ಯೆಯಲ್ಲಿ ವಾಸಿಸಬೇಕು ಎಂಬ ಷರತ್ತನ್ನು ವಿಧಿಸಲಾಗಿದೆ. ಇನ್ನು ವಿಶೇಷ ಏನಂದ್ರೆ, ಮಂದಿರದ ಸಿಇಒ ಹುದ್ದೆಗೆ ನಿವೃತ್ತ ಐಎಎಸ್ ಅಧಿಕಾರಿಗಳು, ಐಪಿಎಸ್ ಅಧಿಕಾರಿಗಳು ಭಾರಿ ಸಂಖ್ಯೆಯಲ್ಲಿ ಆಸಕ್ತಿಯನ್ನು ತೋರಿಸಿದ್ದಾರೆ. ಅಲ್ಲದೆ ಇತರರು ಈ ಹುದ್ದೆಗೆ ಸೇರುವ ಆಸಕ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ರಾಮಮಂದಿರದ ಮೇಲಿನ ಭಕ್ತಿ ಕಾರಣವೋ ಅಥವಾ ಅಲ್ಲಿ ಸಂಗ್ರಹವಾಗುವ ದೇಣಿಗೆ ಕಾರಣವೋ ಎಂಬ ಪ್ರಶ್ನೆಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಲಾಗಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, fire fighting, steel structures, real estate. Office SIT Tower, Silicon Oasis, Dubai, UAE.